ಮಹೇಶ್ ಅವರು ಸರ್ಕಾರಿ ಉದ್ಯೋಗನ ಬಿಟ್ಟು ಸಮಾಜನ ಏನೋ ಬದಲಾವಣೆ ಮಾಡ್ತೀವಿ ಅಂತಂದು ವಿದ್ಯಾರ್ಥಿಗಳ ಜೊತೆ ಬೆರೆತು ರಾಜಕಾರಣಕ್ಕೆ ಬಂದರು. ಯಾವ ಬಹುಜನ ಸಮಾಜ ಪಕ್ಷಕ್ಕೆ ಯಾವ ಇದು ಇಲ್ಲದೆ ಇದ್ದ ಸಂದರ್ಭದಲ್ಲಿ, ಕಾರ್ಯಕರ್ತ ಇಲ್ಲದೆ ಇದ್ದ ಸಂದರ್ಭದಲ್ಲಿ ನಾಡಿನಾದ್ಯಂತ ಓಡಾಟ ಮಾಡಿದ್ರು. ನಿಮ್ಮನ್ನು ನೋಡ್ಕೊಂಡು ಇನ್ಸ್ಪೈರ್ ಆದ ದಲಿತ ಹುಡುಗರು ನಾವು ಹಾಗೆ ಮಾಡೋಣ ಅಂತ ಹೋಗಿ ದಾರಿ ತಗೊಂಡು ಈಗ ಅವ್ರು ನೋಡಿದ್ರೆ ರಾಜಕೀಯವಾಗಿ ಸೆಟ್ಲ್ ಆಗ್ಬಿಟ್ರು, ನಮಗೆ ರಾಜಕಾರಣದಲ್ಲಿ ಅತಂತ್ರ ಆಗ್ಬಿಟ್ವಿ ಅಂತ ಹೇಳ್ತಾರೆ. ನಿಮ್ಮ ಸ್ಪಷ್ಟನೆ ಇಲ್ಲ, ಅದು ರಾಂಗ್ ಪರ್ಸೆಪ್ಷನ್. ಎಲ್ಲೋ ಕೆಲವರು ನನ್ನನ್ನು ಅಥವಾ ನನ್ನ ರಾಜಕೀಯ ತೀರ್ಮಾನಗಳನ್ನು ಒಪ್ಪದೇ ಇರೋರು, ವಿರೋಧಿಸೋರು ಮಾತಾಡುವಂಥ ಮಾತು. ಆದರೆ ಎಷ್ಟು ಜನ ವಿದ್ಯಾರ್ಥಿಗಳ ಜೊತೆ ನನಗೆ ಸಂಪರ್ಕ ಇತ್ತು, ಎಷ್ಟು ಜನರ ಜೊತೆಗೆ ನಾನು ಚಳವಳಿನಲ್ಲಿ ಕೆಲಸ ಮಾಡಿದ್ದೀನಿ, ಅದರಲ್ಲಿ 90% ಯಾರು ನಾವು ಬೀದಿಗೆ ಬಂದಿದ್ದೀವಿ ಅಂತ ಹೇಳೋದು. ಯಾಕೆ ಅಂತಂದರೆ ನನ್ನ ಕಣ್ಣು ಮುಂದೆ ಇದ್ದಾರೆ, ಸಾವಿರಾರು ಜನ ಸೆಟ್ಲಾಗಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿ, ಖಾಸಗಿ ಉದ್ಯೋಗದಲ್ಲಿ ಸಾವಿರಾರು ಜನ ಹುಡುಗರು ಸೆಟ್ಲಾಗಿದ್ದಾರೆ. ಮತ್ತು ತುಂಬ ಜನ ಹುಡುಗರು ಬೆಳೆದಿದ್ದಾರೆ. ಆ ಬೆಳೆದಿರೋರು ಬೇರೆ 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 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ದಿಕ್ಕು ತಪ್ಪೋದ್ವಿ ಅನ್ನೋಂಥದ್ದು ಇದೆಯಲ್ಲ, ದಟ್ ಈಸ್ ಎ ವೆರಿ ರಾಂಗ್ ನೆರೆಟಿವ್. BSP ಇನ್ನಷ್ಟು ಹೆಚ್ಚು ಬೆಳೀತಾ ಇತ್ತು. ಮಹೇಶ್ ಅವರು ಆ BSP ಸೇರಿದ ತುಂಬ ಜನಗಳನ್ನ ಇಲ್ಲಿ ಉಳಿಯಕ್ಕೆ ಬಿಡಲಿಲ್ಲ. ಇವ್ರ ಕಾರಣಕ್ಕಾಗಿಯೇ BSPದಲ್ಲಿ ಬಂದಂಥ ಹಿರಿಯ ಮುಖಂಡರುಗಳು ಎಕ್ಸಿಟ್ ಆಗಿ ಹೋಗ್ಬಿಟ್ರು ಪಕ್ಷದಿಂದ. ಅದು BSPಗೆ ಆದ ದೊಡ್ಡ ನಷ್ಟ. ಇಲ್ಲ, ಆ ಥರ ಯಾರು ಹೋಗಿಲ್ಲ. ಸಿಂಧ್ಯಾ ಅವ್ರು ಬಂದರು, ಈ ಥರ ಕೆಲವು ಮುಖಂಡರುಗಳು ಬೇರೆ ಬೇರೆ ಕಡೆಯಿಂದ ಬಂದರು. ಅಲ್ಲ, ಸಿಂಧ್ಯಾ ಅವರು ಯಾಕೆ BSP ಬಿಟ್ಟು ಅದು ಅದಕ್ಕೆ ಕಾರಣ ಯಾರು ಅಂತ ಅವ್ರನ್ನ ಕೇಳಿಬಿಟ್ರೆ ಮಹೇಶ ಬೇರೆಯವರು ಅಂತ ಹೇಳ್ತಾರೆ. ನನ್ನ ರೋಲು ಆ ಥರ. AK ಸುಬ್ಬಯ್ಯನವರು ಬಂದಿದ್ದರು, PGR ಸಿಂಧ್ಯಾ ಅವರು ಬಂದರು, ಇತ್ಯಾದಿ ಬೇರೆ 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 ಸಮಾಜದ ಎಲ್ಲ ಮುಖಂಡರುಗಳು ಒಳಗಡೆಗೆ ಬಂದರು. ಅವ್ರನ್ನೆಲ್ಲರೂ ಜೊತೆಲಿ ಕರ್ಕೊಂಡು ಹೋಗುವಂತಹ ಮನಸ್ಥಿತಿ ನಮ್ಮೊಳಗಡೆ ಇಲ್ಲದೇ ಇದ್ದದ್ರಿಂದ ಈ ವ್ಯತ್ಯಾಸಗಳಾಗಿದೆ. ನಿಮ್ಮ ಒಳಗಡೆ ಅಂದರೆ ಏನು? ಈ ಪಕ್ಷದೊಳಗಡೆ ರಾಜ್ಯದ ಮಟ್ಟಿಗೆ ಅಥವಾ ಕೇಂದ್ರದ? ರಾಜ್ಯಕ್ಕೂ ಹೌದು, ಕೇಂದ್ರಕ್ಕೂ ಹೌದು. ಉಸುಕಟ್ಟು ವಾತಾವರಣ. ಅವ್ರು PGR ಸಿಂಧ್ಯಾ ಅವ್ರಿಗೆ ಅವ್ರನ್ನ ಬಳಸ್ಕೊಳಕ್ಕಾಗಬೇಕು. ಹಾಗಾಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು. PGR ಸಿಂಧ್ಯಾ ಅವ್ರು ಉಚ್ಚಾಟನೆ ಮಾಡೋದು ದಿನನೇ ನನಗೆ ಫೋನ್ ಮಾಡಿ, ಮಹೇಶ್ ಏನಪ್ಪ, ನಾನೇನು ಯಾಕೆ, ನಾನೇನು ತಪ್ಪು ಮಾಡಿದ್ದೀನಿ? ಗೊತ್ತಿಲ್ಲ ಸರ್, ದೊಡ್ಡವ್ರ ತೀರ್ಮಾನ. ಹಾಗಾಗಿ ಅವರು ಸೀನಿಯರ್ಸು ಹೊರಗಡೆಯಿಂದ ಬಂದವರು BSP ಒಳಗಡೆ ಇದ್ದು ಇಲ್ಲಿಂದ ಉಚ್ಚಾಟನೆ ಆಗಿನೋ ಅಥವಾ ಇದು ಒಪ್ಪಿಗೆ ಆಗದೇನೋ ಹೊರಗಡೆ ಹೋಗಿದಾರಲ್ಲ, ಆ ಯಾರ ಹೊರಗಡೆ ಹೋಗುವುದಕ್ಕೆ ಮಹೇಶ್ ಲವಶೇಷನು ಕಾರಣ ಅಲ್ಲ.